ರಿಯಲ್ ಸ್ಟಾರ್ ಉಪೇಂದ್ರ ಮತ್ತೆ ಪ್ರೇಕ್ಷಕರನ್ನ ರಂಜಿಸಲು ಸಜ್ಜಾಗಿದ್ದಾರೆ. ಯುಐ ಸಿನಿಮಾ ಮೂಲಕ ತೆರೆ ಮೇಲೆ ಅಬ್ಬರಿಸಲು ರೆಡಿಯಾಗಿದ್ದಾರೆ. ಇಲ್ಲಿವರೆಗೂ ಬರೀ ಸಣ್ಣ ಪುಟ್ಟ ಹಿಂಟ್ ಕೊಟ್ಟು ಸಿನಿಮಾ ಬಗ್ಗೆ ಕುತೂಹಲ ಮೂಡಿಸುತ್ತಾ ಬಂದಿದ್ದಾರೆ. ಆದ್ರೆ ಸಿನಿಮಾ ಬಗ್ಗೆ ಒಂಚೂರು ಗುಟ್ಟು ಬಿಟ್ಟು ಕೊಟ್ಟಿಲ್ಲ ಬುದ್ಧಿವಂತ. ಯುಐ ಸಿನಿಮಾ ಬಗ್ಗೆ ಅಪ್ಡೇಟ್ ಕೊಡ್ತಾರೆ, ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾರೆ ಅಂತ ಫ್ಯಾನ್ಸ್ ಕಾಯ್ತಾ ಇದ್ರೆ ಉಪ್ಪಿದಾದ ಸೈಲೆಂಟ್ ಆಗಿ ಏನೋ ಸ್ಕೆಚ್ ಹಾಕ್ತಾ ಇದ್ದಾರೆ. ಈಗಾಗಲೇ ಸ್ಯಾಂಡಲ್ವುಡ್ ನಲ್ಲಿ ಒಂದೊಂದೇ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಯುಐ ಸಿನಿಮಾ ಯಾವಾಗ ತೆರೆ ಮೇಲೆ ಅಪ್ಪಳಿಸಲಿದೆ ಅಂತ ಸಿನಿ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ. ಯಾವಾಗ ಈ ಸಿನಿಮಾ ರಿಲೀಸ್ ಆಗಲಿದೆ, ಯುಐ ಸಿನಿಮಾದ ಅಪ್ಡೇಟ್ ಏನು, ಯುಐಗೆ ಪೈಪೋಟಿ ನೀಡೋ ಸಿನಿಮಾ ಯಾವುದು, ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸ್ಯಾಂಡಲ್ವುಡ್ ಕಳೆದ 8 ತಿಂಗಳಿನಿಂದ ಫುಲ್ ಸೈಲೆಂಟ್ ಆಗಿತ್ತು. ಸಿನಿಮಾಗಳು ಗೆದ್ದಿದ್ದಕ್ಕಿಂತ ಸೋತಿದ್ದೇ ಹೆಚ್ಚು. ಇದೀಗ ಭೀಮಾ ಸಿನಿಮಾದಿಂದ ಮೊದಲ ಗೆಲುವು ಸಿಕ್ಕಿದೆ. ಇಲ್ಲಿಂದ ಕನ್ನಡ ಸಿನಿಮಾಗಳು ಒಂದೊಂದಾಗಿ ಬಿಡುಗಡೆ ಆಗ್ತಿವೆ. ಭೀಮಾ ಬಳಿಕ ಗೋಲ್ಡನ್ ಸ್ಟಾರ್ ಗಣೇಶ್ ನಟಿಸಿದ ಕೃಷ್ಣಂ ಪ್ರಣಯ ಸಖಿ ಕೂಡ ರಿಲೀಸ್ ಆಗಿದೆ. ಈ ಸಿನಿಮಾ ಕೂಡ ಒಳ್ಳೆ ಗಳಿಕೆ ಮಾಡ್ತಾ ಇದೆ. ಇನ್ನು ಮತ್ತೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾರ್ಟಿನ್ ಕೂಡ ಅಬ್ಬರಿಸಲು ಸಜ್ಜಾಗಿದೆ. ಅಕ್ಟೋಬರ್ 11ಕ್ಕೆ ಸಿನಿಮಾ ರಿಲೀಸ್ ಆಗಲಿದೆ. ಅದರ ಜೊತೆಗೆ ಶ್ರೀ ಮುರಳಿ ಅಭಿನಯದ ಭಗೀರ ಸಿನಿಮಾ ಕೂಡ ಅಕ್ಟೋಬರ್ 31ರಂದು ರಿಲೀಸ್ ಆಗಲಿದೆ. ಈ ಸಿನಿಮಾ ತಂಡ ಈಗಾಗಲೇ ಪ್ರಚಾರ ಕಾರ್ಯದಲ್ಲಿ ಫುಲ್ ಬ್ಯುಸಿ ಆಗಿದೆ. ಆದ್ರೆ ತುಂಬಾ ಕ್ಯೂರಿಯಾಸಿಟಿ ಮೂಡಿಸಿರೋ ಯುಐ ಸಿನಿಮಾದ ಕತೆ ಏನು? ಅಕ್ಟೋಬರ್ನಲ್ಲಿ ರಿಲೀಸ್ ಮಾಡೋದಾಗಿ ಘೋಷಿಸಿದ್ದ ಉಪೇಂದ್ರ ಸೈಲೆಂಟ್ ಆಗಿದ್ದು ಯಾಕೆ? ಯಾವ ಡೇಟ್ ನಲ್ಲಿ ರಿಲೀಸ್ ಆಗುತ್ತೆ ಯುಐ ಹಾಗೂ ಭಗೀರ ಸಿನಿಮಾ ಬಗ್ಗೆ ಸ್ಯಾಂಡಲ್ವುಡ್ ನಲ್ಲಿ ಹರಿದಾಡ್ತಿರೋ ಸುದ್ದಿ ಏನು ಅನ್ನೋದನ್ನ ಹೇಳ್ತೀನಿ. ಇನ್ನು ಉಪೇಂದ್ರ ನಿರ್ದೇಶಿಸಿ ನಟಿಸಿರುವ ಯುಐ ಸಿನಿಮಾ ಕೂಡ ಅಕ್ಟೋಬರ್ಗೆ ರಿಲೀಸ್ ಪಕ್ಕಾ ಅಂತ ಹೇಳಲಾಗಿತ್ತು. ಬೆಳಕಿನ ಹಬ್ಬಕ್ಕೆ ರಿಯಲ್ ಸ್ಟಾರ್ ಉಪೇಂದ್ರ ಪಟಾಕಿ ಹೊಡೆಯೋದು ಗ್ಯಾರಂಟಿ ಅಂತ ಫ್ಯಾನ್ಸ್ ಕೂಡ ಮಾತಾಡಿಕೊಂಡಿದ್ರು. ಅಕ್ಟೋಬರ್ನಲ್ಲಿ ಯುಐ ತೆರೆ ಮೇಲೆ ಅಪ್ಪಳಿಸೋದು ಡೌಟ್ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ದೀಪಾವಳಿ ಟೈಮ್ ನಲ್ಲಿ ಭಗೀರ ರಿಲೀಸ್ ಆಗೋದಾಗಿ ಅನೌನ್ಸ್ ಮಾಡಲಾಗಿದೆ. ಈ ಟೈಮ್ ನಲ್ಲಿ ಯುಐ ರಿಲೀಸ್ ಆದ್ರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೇಲೆ ಹೊಡೆತ ಬೀಳುತ್ತಾ ಅನ್ನೋ ಚಿಂತೆ ಸಿನಿಮಾ ತಂಡಕ್ಕೆ ಕಾಡ್ತಿದೆ ಅಂತ ಹೇಳಲಾಗ್ತಿದೆ. ಇನ್ನು ಯುಐ ಮುಂದೂಡಲು ಮತ್ತೊಂದು ಕಾರಣ ಏನಂದ್ರೆ ಸಿನಿಮಾದ ಸಿಜಿ ವರ್ಕ್ ಇನ್ನೂ ಮುಗ್ದಿಲ್ಲ. ಉಪ್ಪಿಗೆ ಫಸ್ಟ್ ಹಾಫ್ ನ ಕಾಪಿ ಮಾತ್ರ ಕೈ ಸೇರಿದೆ ಅಂತ ಹೇಳಲಾಗ್ತಿದೆ. ಇನ್ನು ಸೆಕೆಂಡ್ ಹಾಫ್ ನ ಕೆಲಸ ಬಾಕಿ ಇದ್ದು ಅದಕ್ಕೆ ಕಮ್ಮಿ ಅಂದ್ರೂ 40 ದಿನಗಳು ಬೇಕು ಅಂತ ಹೇಳಲಾಗ್ತಿದೆ. ಈ ಕಾರಣಕ್ಕೆ ಯುಐ ಅಕ್ಟೋಬರ್ ನಲ್ಲಿ ರಿಲೀಸ್ ಆಗೋದು ಅನುಮಾನ ಎನ್ನುತ್ತಿವೆ ಮೂಲಗಳು. ಯುಐ ಘೋಷಣೆಯಾದಂತೆ ಅಕ್ಟೋಬರ್ಗೆ ರಿಲೀಸ್ ಮಾಡೋದಕ್ಕೆ ಮುಂದಾದ್ರೆ ಇರೋದು ಒಂದೇ ಡೇಟ್, ಅಕ್ಟೋಬರ್ 25ಕ್ಕೆ ರಿಲೀಸ್ ಆಗಬೇಕು. ಯಾಕಂದ್ರೆ ಮಾರ್ಟಿನ್ ಸಿನಿಮಾ ಅಕ್ಟೋಬರ್ 11ಕ್ಕೆ ರಿಲೀಸ್ ಆಗುತ್ತಿದೆ. ಪ್ಯಾನ್ ಇಂಡಿಯಾ ಸಿನಿಮಾಗೆ 2 ವಾರ ಗ್ಯಾಪ್ ಕೊಟ್ಟು ರಿಲೀಸ್ ಆಗಬೇಕು. ಹಾಗೇನಾದ್ರೂ ಮಾಡಿದ್ರೆ ಯುಐಗೂ ಭಗೀರಗೂ ಉಳಿಯೋದು ಕೇವಲ 1 ವಾರದ ಅಂತರ ಅಷ್ಟೇ. ಹೀಗಾಗಿ ಅದು ಕೂಡ ಸಾಧ್ಯ ಅಂತ ಹೇಳಲಾಗ್ತಿದೆ. ಉಪ್ಪಿ ಸಿನಿಮಾ ಡಿಸೆಂಬರ್ಗೆ ಪೋಸ್ಟ್ಪೋನ್ ಆಗಬಹುದು ಅನ್ನೋದು ಸಿನಿಮಾ ಮಂದಿ ಬಾಯಲ್ಲಿ ಹರಿದಾಡ್ತಿರುವ ಸುದ್ದಿ. ಆದ್ರೆ ಯುಐ ನಿರ್ಮಾಪಕರು ಇನ್ನೂ ಅಧಿಕೃತವಾಗಿ ಈ ಬಗ್ಗೆ ಹೇಳಿಕೆ ಕೊಟ್ಟಿಲ್ಲ. ಸೆಪ್ಟೆಂಬರ್ 18ರಂದು ಉಪೇಂದ್ರ ಅವರ ಹುಟ್ಟುಹಬ್ಬ. ಈ ದಿನದಂದೇ ಯುಐ ಸಿನಿಮಾದ ಅಪ್ಡೇಟ್ ಸಿಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಅಂದೇ ಸಿನಿಮಾ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಬಹುದಂತ ಹೇಳಲಾಗ್ತಿದೆ. ಒಟ್ಟಾರೆ ಯುಐ ಸಿನಿಮಾ ಭಾರಿ ಕುತೂಹಲ ಮೂಡಿಸಿದೆ. ನಮಸ್ಕಾರ.